ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳು ಬಾ ಬೆಳಕ್ಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ಚಾಪ್ಟರ್ ಹೆಸರು ಪರಿಶ್ರಮದ ನಾಯಕತ್ವ ಅನ್ನೋ ಚಾಪ್ಟರ್ ಇಂದ ಓದ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಚಾಪ್ಟರ್ ಅಲ್ಲಿ ಏನಿದೆ ಅಂತ. ಬಾಗ್ದಾದ್‌ನಲ್ಲಿ ಒಬ್ಬ ಶ್ರೀಮಂತನಿದ್ದ. ಅವನು ವ್ಯಾಪಾರದ ಮಳಿಗೆಗಳು, ಹಡಗುಗಳು, ಅರಮನೆಯಂತಹ ದೊಡ್ಡ ದೊಡ್ಡ ಮನೆಗಳು ಅವನನ್ನು ಬಹಳ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡಿದ್ವು. ಅದು ಬಾಗ್ದಾದ್‌ನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಅವನು ಮಳಿಗೆಗಳು, ಹಡಗುಗಳು, ದೊಡ್ಡ ದೊಡ್ಡ ಅರಮನೆಯಿಂದ ಮನೆಗಳಿದ್ವಲ್ವಾ, ಅದ್ರಿಂದನೇ ಅವನು ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದ. ಅವನು ಶ್ರೀಮಂತ ಅಲ್ವಾ, ಅವನು ಈ ಸ್ಪೇನ್ ದೇಶದ ದೊರೆ ಇದ್ದ. ಸ್ಪೇನ್ ದೇಶದ ಒಬ್ಬ ರಾಜ ಇದ್ದ. ಆ ರಾಜ ಮತ್ತೆ ಈ ಶ್ರೀಮಂತ ಇಬ್ರು ಸ್ನೇಹಿತರು, ಫ್ರೆಂಡ್ಸ್ ಆಗಿದ್ರು. ಈ ಶ್ರೀಮಂತ ಇದ್ದಾನಲ್ಲ, ಇವನು ಆ ರಾಜನ ಸ್ನೇಹಿತ ಸ್ಪೇನ್ ದೇಶದ ರಾಜನ ಸ್ನೇಹಿತ ಅನ್ನೋ ಕಾರಣಕ್ಕೇನೆ ಅಲ್ಲಿ ಊರಿನ ಜನ ಎಲ್ಲ ಅವನ ಹತ್ರ ವ್ಯಾಪಾರಕ್ಕೆ ಹೋಗ್ತಾ ಇದ್ರು. ನಾವ್ ಇವನನ್ನ ಓಲೈಸಿದ್ರೆ, ಇವನ್ ಜೊತೆ ನಾವು ವ್ಯಾಪಾರ ಮಾಡ್ತಾ ಚೆನ್ನಾಗಿದ್ರೆ ಸ್ಪೇನ್ ದೇಶದ ರಾಜನಿಂದ ನಮಗೇನಾದ್ರೂ ಒಂದು ಒಳಿತಾಗ್ಬೋದು ಅಂತ ಹೇಳಿ ರಾಜನ ಕೃಪೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಈ ಶ್ರೀಮಂತನ ಹತ್ರ ವ್ಯಾಪಾರಕ್ಕೆ ಹೋಗ್ತಾ ಇದ್ರು ಅನೇಕರು. ಆಯ್ತಾ. ಒಮ್ಮೊಮ್ಮೆ ಪರೀಕ್ಷಾ ಕಾಲನು ಬರುತ್ತೆ ಅಲ್ವಾ, ನಮ್ ಜೀವನದಲ್ಲೂ ಹಂಗೆ ಅಲ್ವಾ, ಯಾವಾಗ್ಲೂ ಸರಿಯಾಗಿರುತ್ತೆ ಅಂತಲ್ಲ. ಯಾವ ಟೈಮಲ್ಲಾದ್ರೂ ಯಾವ ಟೆಸ್ಟ್ ಭಗವಂತ ನಮಗೆ ಯಾವ ಪರೀಕ್ಷೆ ಬೇಕಿದ್ರು ಕೊಡ್ಬೋದು. ಹಾಗೆ ಅವನಿಗೂ ಆ ಪರೀಕ್ಷೆ ಕಾಲ ಬಂತು. ಇವನ ಹಡಗುಗಳು ಸಮುದ್ರದ ಬಿರುಗಾಳಿಗೆ ಸಿಲುಕಿ ಹೋದವು. ಇವನ ವ್ಯಾಪಾರದ ಮಳಿಗೆ ಮೇಲೆ ಡಕಾಯಿತರ ದಾಳಿ ಮಾಡಿ ಎಲ್ಲವನ್ನು ತೆಗೆದುಕೊಂಡು ಇವನನ್ನು ಬಿಸಾಡಿ ಬಿಟ್ಟರು. ಅಂದ್ರೆ ಇದು ಬಿರುಗಾಳಿಗೆ ಹಡಗುಗಳೆಲ್ಲ ಸಮುದ್ರದಲ್ಲಿ ಬಿರುಗಾಳಿಗೆ ಮುಳುಗೋದ್ವು. ಮತ್ತೆ ಅವನ ಮಳಿಗೆಗಳಿದ್ವಲ್ಲ, ಅದ್ರ ಮೇಲೆ ಡಕಾಯಿತರು ಕಳ್ಳರು ಬಂದು ಅಲ್ಲಿರೋದನ್ನ ಎಲ್ಲವನ್ನು ದೋಚ್ಕೊಂಡು ಇವನನ್ನ ಓಡಿಸ್ಬಿಟ್ರು. ಕೆಲ ಕಾಲದ ಹಿಂದೆಯೇ ಅತ್ಯಂತ ಶ್ರೀಮಂತನಾಗಿದ್ದನಿಗೆ ಈಗ ರಾತ್ರಿಯ ಊಟಕ್ಕೂ ಗತಿ ಇಲ್ಲ. ನೋಡಿ, ಇಷ್ಟು ದಿನ ಶ್ರೀಮಂತ ಅಂತ ಮೆರಿತಾ ಇದ್ದ. ನಾನು ತುಂಬಾ ಶ್ರೀಮಂತ, ನನ್ನ ಹತ್ರ ಅಷ್ಟು ಇದೆ, ಇಷ್ಟು ದುಡ್ಡಿದೆ, ನನ್ನ ಹತ್ರ ಅದಿದೆ ಇದಿದೆ ಅಂತ. ಈಗ ಅವನಿಗೆ ರಾತ್ರಿ ಒಂದು ಹೊತ್ತಿನ ಊಟಕ್ಕೂ ಇಲ್ದಂಗಾಯ್ತು. ಆಮೇಲೆ ಹೇಳ್ತಾ ಇದ್ದಾರೆ, ಹಣವಿಲ್ಲದಾಗ ಬಂಧುಗಳು ಸ್ನೇಹಿತರು ಹತ್ತಿರ ಸುಳಿದಾರೆಯೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಏನು ಇಲ್ಲ, ನಾವು ಬೀದಿಗೆ ಬಿದ್ದೀವಿ ಅಂದಾಗ ನಮ್ಮ ಸ್ನೇಹಿತರು ಬಂಧುಗಳು ಯಾರು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನು ತನ್ನ ಸ್ನೇಹಿತನಾದ ಸ್ಪೇನ್ ದೇಶದ ದೊರೆಯನ್ನು ಕೇಳದೆ ನನಗೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿ ಅವನಿಗೆ ಅನಿಸ್ತು. ಎಲ್ಲವನ್ನು ಕಳ್ಕೊಂಡ, ಊಟಕ್ಕೂ ಇಲ್ಲ. ಆಗ ಸ್ಪೇನ್ ದೇಶದ ರಾಜ ಇದ್ನಲ್ವಾ ದೊರೆ, ಅವನನ್ನ ಕೇಳ್ದೆ ನನಗೆ ಗತಿ ಇಲ್ಲ, ನಾನು ಅವನ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವಾಗ ಜೇಬಿನಲ್ಲಿ ನೋಡಿದ್ರೆ ಒಂದು ಕಾಸು ಕೂಡ ಇಲ್ಲ. ದಾರಿಯಲ್ಲಿ ನಿಂತಿದ್ದ ಒಂದು ಕತ್ತೆಯನ್ನು ಹಿಡಿದು ಹತ್ತಿ ಹೊರಟ. ಮರಳುಗಾಡನ್ನು ದಾಟುವಾಗ ಕತ್ತೆ ಕೂಡ ಸತ್ತು ಹೋಗುತ್ತೆ. ಯಾರೋ ಬಲಿಷ್ಠರು ಇವನನ್ನು ಹಿಡಿದು ಹೊಡೆದು ಗುಲಾಮನನ್ನಾಗಿ ಮಾಡಿಬಿಟ್ಟರು. ಹೊರಡ್ತಾನೆ, ಸ್ಪೇನ್ ದೇಶಕ್ಕೆ ಹೋಗೋಣ, ರಾಜನ ಹತ್ರ ಹೋಗೋಣ ಅಂತ ಅವನೇನಾರು ಒಂದ್ ನನಗೆ ಮಾಡ್ತಾನೆ ಅಂತ ಹೋಗ್ತಾನೆ. ಅವನ ಹತ್ರ ನೋಡಿದ್ರೆ ದುಡ್ಡಿಲ್ಲ. ರೋಡಲ್ಲಿ ಯಾವ್ದೋ ಒಂದು ಕತ್ತೆ ಸಿಗುತ್ತೆ, ಕತ್ತೆ ಹತ್ಕೊಂಡು ಹೋಗ್ತಾ ಇರ್ತಾನೆ. ಅದ್ ಮರಳುಗಾಡನ್ನು ದಾಟುವಾಗ ಆ ಕತ್ತೆನೂ ಸತ್ತೋಗುತ್ತೆ. ಸತ್ತು ಇನ್ನೇನ್ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇಬ್ರು ದೊಡ್ಡ ಬಲಿಷ್ಠ ವ್ಯಕ್ತಿಗಳು ಬಂದು ಅವನು ಚೆನ್ನಾಗಿ ಹೊಡೆದು ಗುಲಾಮಗಿರಿಯನ್ನ ಇಟ್ಕೊಂಡ್ಬಿಡ್ತಾರೆ. ಅವ್ರ ಸೇವೆ ಮಾಡ್ಕೊಳ್ಳೋಕೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅವನಿಗೆ ದಿಕ್ಕುಗೆಟ್ಟು ಗುಲಾಮನಾಗಿ ಕೆಲಸ ಮಾಡುತ್ತಾ ಒಂದು ದಿನ ಮಾಡ್ತಾನೆ ಇದ್ದು ಗುಲಾಮಗಿರಿಯ ಕೆಲಸ ಮಾಡ್ಕೊಂತ ಒಂದಿನ ಏನ್ ಮಾಡ್ತಾನೆ, ತಪ್ಪಿಸ್ಕೊಂಡು ಓಡೋಗಿ ಮರುಭೂಮಿಯ ಬಿಸಿಲಿಗೆ ಅವನ ಚರ್ಮ ಸುಟ್ಟು ಹೋಗಿರುತ್ತೆ. ಪಾಪ ಕಂಗಾಲಾಗಿ ಹೋದ. ಈ ಮನುಷ್ಯ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ಮರಳುಗಾಡಿನ ಉಪ್ಪು ನೀರನ್ನೇ ಕುಡಿದು ಬದುಕಿದ. ಆದರೆ ತನ್ನ ಗುರಿಯನ್ನು ಮಾತ್ರ ಮರೆಯದೆ ಮಾಡಕ್ ಶುರು ಮಾಡ್ದ. ಅಂದ್ರೆ ಅವನ ಗುರಿ ಏನು? ಸ್ಪೇನ್ ದೇಶದ ರಾಜ, ಅವನ ಸ್ನೇಹಿತ ಇಲ್ವಾ ಸ್ಪೇನ್ ದೇಶದ ರಾಜ ದೊರೆ, ಅವನ ಹತ್ರ ಹೋಗ್ಬೇಕು ಅನ್ನೋದು ಅವನ ಗುರಿ ಆಗಿತ್ತಲ್ವಾ. ಅದನ್ನ ಮಾತ್ರ ಇಷ್ಟೆಲ್ಲ ಕಷ್ಟ ಆದ್ರೂ ಅವ್ನು ಬಿಡ್ಲೇ ಇಲ್ಲ. 2 ವರ್ಷಗಳ ನಂತರ, 2 ವರ್ಷ ಹಿಂಗೆ ಕಷ್ಟಪಟ್ಟ, ಮರಳುಗಾಡಲ್ಲಿ ಭಿಕ್ಷೆ ಬೇಡ್ತಾ, ಆ ಉಪ್ಪು ನೀರನ್ನೇ ಕುಡ್ಕೊಂತ, ಅಲ್ಲಿ ಒಂಚೂರು ಕೆಲಸ ಮಾಡ್ಕೊಂತ ಹಿಂಗೋ ಬದುಕ್ತ 2 ವರ್ಷ ಆದ್ಮೇಲೆ ಅವನು ಸ್ಪೇನ್ ದೇಶದ ಅರಮನೆಯ ದ್ವಾರವನ್ನು ತಲುಪಿದ. ದ್ವಾರಕಪಾಲರಿಗೆ ತಾನು ರಾಜನ ಸ್ನೇಹಿತನೆಂದ್ರೆ ಅವರು ಒಳಗ್ ಬಿಡ್ಲೇ ಇಲ್ಲ. ದ್ವಾರಕಪಾಲಕರು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ನಾನು ನಿಮ್ ರಾಜ ಇದಾರಲ್ವಾ, ಆ ರಾಜ ನನ್ನ ಸ್ನೇಹಿತ ಅಂತ ಹೇಳ್ತಾನೆ. ಆದ್ರೆ ಅವ್ರು ನಂಬೋದಿಲ್ಲ. ಯಾಕೆಂದ್ರೆ ಇವ್ನ ಹರಕಲು ಬಟ್ಟೆ, ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತು. ಅವನು ತುಂಬಾ ಒಂಥರ ಭಿಕ್ಷುಕನ್ ತರ, ಹುಚ್ಚನ್ ತರ ಕಾಣಿಸ್ತಾ ಇರ್ತಾನೆ. ಆ ತರ ಕಾಣುವಾಗ ನಾನು ನಿಮ್ ರಾಜನ ಸ್ನೇಹಿತ ಅಂದ್ರೆ ಯಾರಾದ್ರೂ ನಂಬ್ತಾರ? ಖಂಡಿತ ನಂಬಲ್ಲ. ಅವನನ್ನ ಹೊರ ಕಳಿಸ್ಬಿಡ್ತಾರೆ. ಅವನನ್ನ ಹೊರಗೆ ತಳ್ಳಿಬಿಟ್ಟರು. ನಂತರ ಈತ ನಗರದಲ್ಲಿ ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಸ್ವಲ್ಪವನ್ನು ಹಣ ಗಳಿಸಿ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿಕೊಂಡು ರಾಜನ ದರ್ಬಾರನ್ನು ಪ್ರವೇಶಿಸಿದ. ನಾನು ಈ ತರ ಇದ್ರೆ ಖಂಡಿತ ಇವರು ನನ್ನನ್ನ ರಾಜನ ನೋಡಕ್ ಬಿಡೋದಿಲ್ಲ ಅಂತ ಹೇಳಿ ಅದೇ ನಗರದಲ್ಲಿ ಯಾವ್ದೋ ಒಂದು ಅಂಗಡಿ ಸೇರ್ಕೊಂಡು ಕೆಲಸ ಮಾಡಿ ಅವ್ರು ಕೊಟ್ಟಿರೋ ಒಂದಿಷ್ಟು ದುಡ್ಡನ್ನು ತಗೊಂಡು, ಹೊಸ ಬಟ್ಟೆಯನ್ನು ತಗೊಂಡು ಹಾಕೊಂಡು ನಂತರ ಹೋಗ್ತಾನೆ. ಆಮೇಲೆ ಒಳ ಬಿಡ್ತಾರ ಅವನನ್ನ. ಆಗ ರಾಜನನ್ನು ಕಂಡಾಗ ಎಲ್ಲ ಐಶ್ವರ್ಯವನ್ನು ಕೊಡಿಸ್ತಾನೆ ಎಂಬ ನಂಬಿಕೆ ಆತನದು. ಅಪ್ಪ, ಅಂತೂ ರಾಜನ್ ನೋಡಕ್ ಬಂದೆ, ರಾಜನ ಕಳ್ಕೊಂಡಿರೋ ದುಡ್ಡು, ಮಳಿಗೆಗಳು, ನನ್ನ ಶ್ರೀಮಂತಿಕೆ ಏನೇನಿತ್ತು ಎಲ್ಲವನ್ನೂ ನನಗೆ ವಾಪಸ್ ಕೊಡಿಸ್ತಾನೆ ಅನ್ನೋ ನಂಬಿಕೆ ಮೇಲೆ ರಾಜನ್ ನೋಡಕ್ ಬಂದಿರ್ತಾನೆ ಅವನು. ಆದರೆ ದೊರೆ ಮಾತ್ರ ಪ್ರೀತಿಯ ಯಾವ ಲಕ್ಷಣವೂ ತೋರಿಸದೆ ಮಂತ್ರಿಗಳಿಗೆ ಹೇಳಿ ಇವನಿಗೆ 25 ಕುರಿಗಳನ್ನು ಕೊಡಿ ಅಂತ ಮಂತ್ರಿ ಹೇಳ್ತಾನೆ. ಆಗ ಮಂತ್ರಿ 25 ಕುರಿ ಕೊಟ್ಟು ಕಳಿಸ್ಬಿಡ್ತಾರೆ ಇವನನ್ನ. ಇವನಿಗೆ ದುಃಖವಾದರೂ ಏನ್ ಮಾಡೋದು, ದುಃಖ ಆಯ್ತು. ನನ್ನ ಸ್ನೇಹಿತ ನನಗೆಲ್ಲ ಕೊಡ್ಸ್ಬಿಡ್ತಾನೆ, ಅಷ್ಟು ದುಡ್ಡು
ಕೊಡ್ತಾನೆ, ಇಷ್ಟು ಬಂಗಾರ ಕೊಡ್ತಾನೆ, ನಾನು ಕಳ್ಕೊಂಡಿರೋ ಶ್ರೀಮಂತಿಗೆಲ್ಲ ನಿಂಗೆ ವಾಪಸ್ ಕೊಡ್ತಾನೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾನೆ. ಅವಾಗ ಅವನು ಅದನ್ನೆಲ್ಲ ಏನು ಮಾಡದೆ ಪ್ರೀತಿನೂ ತೋರಿಸ್ತೇನೆ 25 ಕುರಿನ ಮಂತ್ರಿಗೆ ಹೇಳಿ ಕೊಡ್ಸಿ ಕಳಿಸ್ಬಿಡ್ತಾನೆ. ಅವನಿಗೆ ಬೇಜಾರಾಗುತ್ತೆ, ಆದ್ರೂ ಏನ್ ಮಾಡಂಗಿಲ್ಲ, ಅವ್ನ ಪರಿಸ್ಥಿತಿ ಹಂಗಿದೆ. ಅಟ್ಲೀಸ್ಟ್ 25 ಕುರಿನಾರು ಸಿಕ್ವಲ್ಲ ಅನ್ನೋ ಸಮಾಧಾನ ಮಾಡ್ಕೊಂಡು ಸುಮ್ನೆ ಹೊರಟೋಗ್ತಾನೆ. ಅವನ ಕಷ್ಟಗಳಿಗೆ ಮಿತಿಯೇ ಇರಲ್ಲ. ಯಾವುದೋ ರೋಗ ಬಂದು ಆ 25 ಕುರಿಗಳು ಸಹ ಸತ್ತೋಗ್ಬಿಡ್ತವೆ. ಮತ್ತೆ ರಾಜನ ಬಳಿಗೆ ಹೋಗಿ ಹೇಳ್ತಾನೆ, ಹಿಂಗಾಯ್ತು ಅಂತ ಗೋಗರೆದ. ಆಗಲೂ ರಾಜ ಅವನಿಗೆ ಮತ್ತೆ 25 ಕುರಿಗಳನ್ನು ಕೊಟ್ಟ. ಈ ಮನುಷ್ಯನಿಗೆ ಅರ್ಥವಾಯಿತು, ತನ್ನ ಜೀವನ ಕಟ್ಟಿಕೊಳ್ಳಬೇಕಾದರೆ ಈ ಕುರಿಗಳನ್ನು ನಾನು ಚೆನ್ನಾಗಿ ಕಾಪಾಡ್ಕೋಬೇಕು, ಇವುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ಅವನಿಗೆ ಅರ್ಥ ಆಗುತ್ತೆ. ಆವಾಗ ಕಣ್ಣಲ್ಲಿ ಕಣ್ಣಿಟ್ಟು ಕುರಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾವ್, ಮೇಯಿಸ್ತಾವ್, ಚೆನ್ನಾಗಿ ಹುಲ್ಲುಗಳನ್ನ ಹಾಕ್ತಾ ಚೆನ್ನಾಗಿ ನೋಡ್ಕೊಂತಾನೆ. 3 ವರ್ಷದಲ್ಲಿ ಅವುಗಳನ್ನು ವೃದ್ಧಿಪಡಿಸ್ತಾನೆ. 25 ಕುರಿ ಇರ್ತಾವಲ್ವಾ, ಅವು 500 ಕುರಿ ಆಗುತ್ತೆ. ಅವನು ವೃದ್ಧಿಪಡಿಸ್ತಾ ಚೆನ್ನಾಗಿ ನೋಡ್ಕೊಂತ ಮರಿ ಹಾಕಿಸ್ತಾ 25 ಕುರಿ ಇದ್ದವು 500 ಕುರಿ ಮಾಡ್ತಾನೆ. 500 ಈಗ ಕೈಯಲ್ಲಿ ಸಾಕಷ್ಟು ಹಣ ಆಡುತ್ತಿತ್ತು. ಒಂದು ದಿನ ಮತ್ತೆ ಹೋಗಿ ರಾಜನನ್ನು ಕಂಡ. ಆಗ ಈ ಬಾರಿ ಗೋಗರೆತ ಇರ್ಲಿಲ್ಲ, ದೈನ್ಯ ಇರ್ಲಿಲ್ಲ, ಮುಖದಲ್ಲಿ ಸಂತೋಷವಿತ್ತು. ಅಂದ್ರೆ ನಾನೇನೋ ಒಂದ್ ಮಾಡ್ದೆ, ಈಗ ಕೈಯಲ್ಲಿ ಚೆನ್ನಾಗಿ ದುಡ್ಡು ಆಡ್ತಾ ಇದೆ, ಚೆನ್ನಾಗಿದ್ದಾನೆ, ಅದಕ್ಕೆ ಇವಾಗ ಅವನಿಗೆ ರಾಜನ ಹತ್ರ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬಾ ಖುಷಿ ಆಗ್ತಾ ಇರುತ್ತೆ, ಮುಖದಲ್ಲಿ ಸಂತೋಷವಿರುತ್ತೆ. ರಾಜ ಕೂಡ ಇವನನ್ನು ತುಂಬಾ ಪ್ರೀತಿಯಿಂದ ನೋಡಿದ, ಹಳೆಯ ಸ್ನೇಹಿತನಂತೆಯೇ ಕಂಡ. ತನ್ನ ಮಂತ್ರಿಯನ್ನು ಕರೆದು ಇವನನ್ನು ಸೆವಿಲ್ ದೇಶಕ್ಕೆ ರಾಜನನ್ನಾಗಿ ಮಾಡಲು ಆಜ್ಞೆ ಮಾಡಿದ. ಆ ರಾಜನಿಗೆ ಈ ಸ್ನೇಹಿತನನ್ನು ನೋಡಿ ತುಂಬಾ ಖುಷಿ ಆಗುತ್ತೆ. ಸ್ನೇಹಿತನ ಮುಖದಲ್ಲಿ ಸಂತೋಷ ಇರುತ್ತಲ್ವಾ, ಅದನ್ನ ನೋಡಿ ಇವನಿಗೂ ಖುಷಿ ಆಗುತ್ತೆ. ಮೊದಲನೇ ಸರಿ ಬಂದಾಗ ನಂಗೆ ಹಿಂಗಾಗಿದೆ ಅಂತ ಹೇಳಿದಾಗ ಅವನು ಫ್ರೆಂಡ್ ತರ, ನನ್ ಸ್ನೇಹಿತ ಅನ್ನೋ ತರ ಟ್ರೀಟ್ ಮಾಡ್ಲಿಲ್ಲ, ರಾಜನ್ ತರ ಟ್ರೀಟ್ ಮಾಡ್ದ. ಆದ್ರೆ ಈಗ ಸ್ನೇಹಿತನ ತರ ಟ್ರೀಟ್ ಮಾಡಿ ಅವನಿಗೆ ಮಂತ್ರಿ ಹೇಳ್ದ, ಇವನನ್ನ ಸೆವಿಲ್ ದೇಶಕ್ಕೆ ರಾಜನನ್ನಾಗಿ ಮಾಡು ಅಂತ ಹೇಳ್ತಾನೆ. ಆಗ ಇವ್ನು ಕೇಳ್ತಾನೆ, ಶ್ರೀಮಂತ ಕೇಳ್ತಾನೆ, ಇದನ್ನು ಆಗ್ಲೇ ಯಾಕೆ ನೀವು ಮಾಡ್ಲಿಲ್ಲ, ನನ್ಗೆ ಈ ಪರೀಕ್ಷೆ ಯಾಕೆ ಮಾಡಿದ್ರಿ ಅಂತ ಹೇಳಿ ಆ ಶ್ರೀಮಂತ ರಾಜನನ್ನ ಕೇಳ್ತಾನೆ. ಆಗ ರಾಜ ಹೇಳ್ತಾನೆ, 25 ಕುರಿಗಳನ್ನು ನೋಡಿಕೊಳ್ಳಲಾಗದವನು ರಾಜ್ಯವನ್ನೇನು ನೋಡುತ್ತಾನೆ. ನೀನು ನಿನ್ನ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ಏಕೆ ಗೊತ್ತಾ? ನೀನು ಕೇವಲ ಐಷಾರಾಮಿ ಜೀವನದಲ್ಲಿ ಮುಳುಗಿ ಜವಾಬ್ದಾರಿಯನ್ನು ಮರೆತಿದ್ದಿ. ಕರ್ತವ್ಯವನ್ನು ಕಾಯಕವನ್ನು ಮರೆತವನ ಹತ್ತಿರ ಹಣ ಆಗ್ಲಿ ಅಧಿಕಾರ ಆಗ್ಲಿ ನಿಲ್ಲೋದಿಲ್ಲ. ಈಗ ನಿನಗೆ ಕಷ್ಟಪಟ್ಟು ದುಡಿಯುವ ಜವಾಬ್ದಾರಿಯಿಂದ ನಡೆಯುವ ಗುಣ ಬಂದಿದೆ. ಈಗ ನೀನು ರಾಜ್ಯವನ್ನು ನೀನು ನಿಭಾಯಿಸಬಲ್ಲೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಹಾಗಾಗಿ ನೀನು ಆ ದೇಶಕ್ಕೆ ರಾಜನಾಗು ಅಂತ ಹೇಳಿ ಹೇಳ್ತಾರೆ. ಆಗ ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಲಾಸ್ಟ್ ಗುರುರಾಜ್ ಕರ್ಜಗಿ ಸರ್ ಏನ್ ಹೇಳಿದ್ದಾರೆ ಅಂದ್ರೆ, ನಾಯಕನಾದವನು ಪರಿಶ್ರಮವನ್ನು ಕರ್ತವ್ಯವನ್ನು ಮರೆತರೆ ನಾಯಕತ್ವ ಉಳಿಯಲಾರದು. ಮುಂದಾಳತ್ವ ತುಂಬಾ ಇಳಿಜಾರಿಕೆಯ ಸ್ಥಳ, ಕ್ಷಣಕಾಲ ಮೈ ಮರೆತರೂ ಜಾರಿಸಿ ಕೆಳಗೆ ತಂದು ಬಿಡುತ್ತದೆ ಅಂತ ಹೇಳಿ ಕರ್ಜಗಿ ಸರ್ ಹೇಳಿದ್ದಾರೆ. ಅಂದ್ರೆ ನಾಯಕ ಆದವನು ಪರಿಶ್ರಮದಿಂದ ಕೆಲಸ ಮಾಡ್ಬೇಕು, ಮತ್ತೆ ತನ್ನ ಕರ್ತವ್ಯ ತಾನು ಮರಿಬಾರ್ದು. ಯಾಕೆಂದ್ರೆ ಅವ್ನು ಉತ್ತಮ ಸ್ಥಾನದಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾನೆ, ದೊಡ್ಡ ವ್ಯಕ್ತಿ ಆಗಿರ್ತಾನೆ. ಅವನು ತನ್ನ ಜವಾಬ್ದಾರಿ ಮರ್ತ್ಬಿಟ್ಟ ಅಂದ್ರೆ ಅವನು ಇಳಿದು ಮತ್ತೆ ಕೆಳಗೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ನಮ್ಮ ಕರ್ತವ್ಯವನ್ನ ಮರಿಬಾರ್ದು ಅಂತ ಹೇಳಿ ಕರ್ಜಗಿ ಸರ್ ಹೇಳಿದ್ದಾರೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೆ ಇನ್ನೊಂದು ಚಾಪ್ಟರ್ ಜೊತೆ ಬರ್ತೀನಿ.